when I got sent to London, for example, after the award, and later to Salzburg as a fellow, Mr. As a beautiful fellowship ಒಂದು ಬಂತು, Salzburg fellowship. ಏನಿತ್ತಲ್ಲಿ ಫೆಲೋಶಿಪ್ ಅಲ್ಲಿ? Fellowship ಅಲ್ಲಿ, I was representing India at the Global Young Leaders Forum. This was 2007. And it was my first exposure to an international ನ್ಯೂಸ್ ಮೇಕರ್ಸ್ ಸಿನಾರಿ. ಅಂದರೆ ಅವ್ರವ್ರ ಫೀಲ್ಡಲ್ಲಿ ಅವರು ಮೆಡಿಸಿನ್ ಇರ್ಬೋದು, ಪಬ್ಲಿಕ್ ಪಾಲಿಸಿ ಆ ಥರ. ಆ್ಯಂಡ್ ನಾನು ರೇಡಿಯೋ ಕಡೆಯಿಂದ ಹೋಗಿದ್ದು. ಆ್ಯಂಡ್ ಫ್ರಮ್ ರೇಡಿಯೋ ಸಿಟಿ? ಫ್ರಮ್ ರೇಡಿಯೋ ಸಿಟಿ ಅನ್ನೋದಕ್ಕಿಂತ ಆಸ್ I was talent yourself. Yes. So I mean, it was definitely an outcome of my being an RJ. Mr. Narayan Murthy and Shakuntala Narasimhan anta obru bahala hiriya patrikarte avaru, they both had nominated me for this fellowship. So ಅಲ್ಲಿ ಹೋದಾಗ, you are almost the voice of your country, not just your uru, because the ಪರಿಚಯದಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದಾಗ, and there were 24 leaders from across the world. And so the person that it was a beautiful castle, Sound of Music ಯಾರು ನೋಡಿರ್ತಾರೋ, English classic, it was Salzburg ಅಲ್ಲಿ ಫಿಲ್ಮ್ ಮಾಡಿರೋದು. ಆ ಪಕ್ಕದ ಕಾಸಲಲ್ಲಿ ಇದು ನಡೆಯುತ್ತೆ ಈಗಲೂ ಅಷ್ಟೇ. ಐ ಆಮ್ ಹ್ಯಾಪಿ ಟು ಶೇರ್ ದಟ್ ಐ ಆಮ್ ಅ ಪಾರ್ಟ್ ಆಫ್ ದಟ್ ಫೆಲೋಶಿಪ್. ಬಟ್ ಅದು ಪರಿಚಯ ಕೊಟ್ಟಿದ್ದು, Vasanthi has 2 million listeners on her show. Now 2 million when you're doing your radio show is actually 20 ಲಕ್ಷ. 20 ಲಕ್ಷ ನಮ್ಮ ಬೆಂಗಳೂರಲ್ಲಿ ದೊಡ್ಡ ವಿಷಯ ಅಲ್ಲ ಅದು, ಬಿಕಾಸ್ ಇನ್ ಅ ಸಿಟಿ ಆಫ್ 1.something crore ದೊಡ್ಡ ವಿಷಯ ಅಲ್ಲ. ಅಂದರೆ ಐ ಆಮ್ ಗ್ರೇಟ್ಫುಲ್ ಫಾರ್ ಇಟ್, ಬಟ್ ಐ ಆಮ್ ಸೇಯಿಂಗ್ ದಟ್ ಇನ್ ಇಂಡಿಯಾ ಎನಿ ನಂಬರ್ ಇಸ್ ಜಸ್ಟ್ ಇದು. ಬಟ್ ಆಲ್ ಆಫ್ ದೆಮ್ ಲೈಕ್, ಮೈ ಗಾಡ್, there were people coming from small Fiji Islands and South Pacific. Vasanthi, that's larger than our country size. And so you were, again, I was speaking for community radio, ಸಮುದಾಯದ ರೇಡಿಯೋ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಬಿಕಾಸ್ ವಾಟ್ ಮೆನಿ ಆಫ್ ಯೋರ್ ಲಿಸ್ನರ್ಸ್ ಆರ್ ನನ್ನ ಸರ್ಕಲ್ಸಲ್ಲಿ, ಪೀಪಲ್ ಡೋಂಟ್ ನೋ that there is the official broadcaster Akashvani, there are the private FM studios, which you, Rashmi, and I all have been a part of. But there is a third and very important radio which serves deeply the needs of local communities. And I'm happy to have been associated with community radio in my own little way across India. UNESCO ಕಡೆಯಿಂದ ಒಂದು ವರ್ಕ್ಶಾಪ್ ಸಹ ಮಾಡಿದ್ರು ಒಂದು 3 ವರ್ಷದ ಹಿಂದೆ ಡಿಂಡಿಗಲಲ್ಲಿ, ತಮಿಳ್ನಾಡು ಇದರಲ್ಲಿ, ವಿಚ್ ವಾಸ್ ಫೆಸಿಲಿಟೇಟೆಡ್ ಬೈ ಡೆಲ್ಲಿ ಬೇಸ್ಡ್ ಐಡಿಯೋ ಸಿಂಕ್ ಆ್ಯಂಡ್ ವೇಣು ಅರೋರಾ. ಅಲ್ಲಿ ಅವರು ಕೇರಳ, ತಮಿಳ್ನಾಡು, ಕರ್ನಾಟಕದಲ್ಲಿರುವಂತಹ ಸಮುದಾಯ ರೇಡಿಯೋಗಳು, ಲಿಮಿಟೆಡ್ ಟ್ರಾನ್ಸ್ಮಿಷನ್ ಬಟ್ ಸರ್ವಿಂಗ್, ಫಾರ್ ಎಕ್ಸಾಂಪಲ್ ಭಾರತದ ಟಿಪ್ಪಲ್ಲಿ ಪಾಂಬನ್ ರೇಡಿಯೋ ಅಂತ ಒಂದಿದೆ, ವಿಚ್ ಇಸ್ ಸರ್ವಿಂಗ್ ದ ಫಿಶರ್ ಫೋಕ್ಸ್ ಆಫ್ ದ ಇಂಡಿಯನ್ ಓಷನ್. ಅವ್ರಿಗೋಸ್ಕರನೇ ಒಂದು ರೇಡಿಯೋ ಸ್ಟೇಷನ್, ಅವ್ರಿಗೋಸ್ಕರ ಪ್ರೋಗ್ರಾಮಿಂಗ್, ಅವರು ಕಾಣೆ ಆದಾಗ ಅವ್ರಿಗೆ ವೆದರ್ ರಿಪೋರ್ಟ್ಸ್ ಕೊಡೋಕ್ಕೆ. ಇಟ್ ಈಸ್ ಸರ್ವಿಂಗ್ ನೌ ಎನಿ FM ರೇಡಿಯೋ ವಿಲ್ ನಾಟ್ ಬಿ ಏಬಲ್ ಟು ಕೇಟರ್ ಟು ದ್ಯಾಟ್ ಸ್ಪೆಷಲೈಸ್ಡ್ ಇದು. ಸೊ ಇಮ್ಯಾಜಿನ್, ನಾನು ಪಾಂಬನ್ ರೇಡಿಯೋದಲ್ಲಿ ನಾನು ಒಬ್ಬ ನಿರೂಪಕಿಯಾಗಿ ಇದ್ದರೆ, my voice and the songs I play will be somewhere in the middle of the Indian Ocean. ಅವರು ಓ ಮಾಜೀರೆ ಅಂತ ನಮ್ಮ ಧ್ವನಿಯನ್ನು ಕೇಳಿಸ್ಕೊತಾ ಹೋಗ್ತಾರೆ. ಕೊಲ್ಲಮ್ಮಲ್ಲಿ Kerala floods ಆದಾಗ, the local community radio was managing to track those who were drowning in floods, reuniting children with their parents. ಮೇವಾಟಲ್ಲಿದೆ. ನಾನು ನೇಪಾಲ್ ಕಡೆ ಹೋದೆ ಫಾರ್ BBC ಅಸೈನ್ಮೆಂಟ್ಸ್. ಸೊ ಈ ಥರ ನಮ್ಮ ಬೆಂಗಳೂರಲ್ಲಿ ಸಹ ಒಬ್ಬರು ಪ್ರಿಯಾಂಕಾ ಅಂತ ಟ್ರಾನ್ಸ್ಜೆಂಡರ್ RJ ಇದ್ದರು, ರೇಡಿಯೋ ಆಕ್ಟರ್. ಅಫ್ಕೋರ್ಸ್ ಈಗ ಸದ್ಯಕ್ಕೆ ಆ ರೇಡಿಯೋ ಸ್ಟೇಷನ್ ಇಲ್ಲ, ಬಟ್ ದೀಸ್ ಆರ್ ಕಮ್ಯುನಿಟಿ ರೇಡಿಯೋಸ್ ವಿಚ್ ಆರ್ ಸೋ ವಂಡರ್ಫುಲಿ ಫುಲ್ಫಿಲ್ಲಿಂಗ್ ದ ನೀಡ್ಸ್. ಆಂಧ್ರ ಕಡೆ ಹೋದಾಗ DDS ಅಂತ, ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ ರೇಡಿಯೋಗೆ ಹೋದೆ ನಾನು. ಅಲ್ಲಿ ಒಬ್ಬಳು ಮಹಿಳೆ ತೆಲುಗು ಪ್ರೋಗ್ರಾಮ್ ಮಾಡಬೇಕಾದ್ರೆ, ರೈತರ ಹುಟ್ಟುಹಬ್ಬದ ದಿನ ಅವ್ರಿಗೆ ಇಷ್ಟವಾದಂತಹ ಹಾಡುಗಳನ್ನು ಕೇಳಿಸ್ತಾ, మీకు ఏ పాట కావాలి, ಸೊ ದಟ್ ಪರ್ಸನ್ ಆಸ್ಕ್ಸ್ ಯು ಸಮ್ ಫೋಕ್ ಸಾಂಗ್, ಸೊ ಅದನ್ನು ಅವ್ರು ಪ್ಲೇ ಮಾಡ್ತಾರೆ. ಕ್ರಾಪ್ ಸ್ಪೆಷಲ್ ಪ್ರೋಗ್ರಾಮ್ಸ್, ಈ ಥರ ಬೇರೆ ಬೇರೆ ಭಾಷೆಗಳಲ್ಲಿ. ಛತ್ತೀಸ್ಗಢ, ಐ ವಾಸ್ ಇನ್ವಾಲ್ವ್ ವಿತ್ ಥಿಂಗ್ ಬ್ರೀಫ್ಲಿ ಕಾಲ್ಡ್ ದ CG ಸ್ವರ ನೆಟ್, ಛತ್ತೀಸ್ಗಢ ಸ್ವರ ನೆಟ್ ಅಂತ. ಬಸ್ತರ್, ನಾರಾಯಣ್ಪುರ್, ಈ ಥರ
absolutely remote ಊರುಗಳು ವೇರ್ ಮತ್ಲಬ್ ಹಿಂದಿಯಲ್ಲಿ ಹೇಳಬೇಕು ದೂರ ತಕ್ ದೆರ್ ಇಸ್ ನೋ ಟ್ರಾನ್ಸ್ಮಿಟರ್ ಬಟ್ ದೇ ಆರ್ ಆಪರೇಟಿಂಗ್ ಆನ್ ವೆರಿ ನ್ಯೂ ವೇಸ್ ಆಫ್ ರೇಡಿಯೋ ಬ್ಲೂಟೂತ್ ರೇಡಿಯೋ ಮಿಸ್ಡ್ ಕಾಲ್ ರೇಡಿಯೋ What? Oh, yeah. so they will give there is a certain number Shubhranshu Chaudhary anta he and I were part of a thing he was with BBC Hindi ಅವರು ನನ್ನ ಕರೆಸಿದ್ರು ವಸಂತಿ ತುಮ್ ಆ ಜಾವ್ ಥೋಡಾ ಚಿಂತನ್ बैठक ಕರೆಂಗೆ ಹೌ ಟು ಬಿಕಾಸ್ ಇದೆಲ್ಲ ಬಹಳ ಕಷ್ಟವಾದ ಸಸ್ಟೈನಿಂಗ್ ನೋ ಬಡಿ ಇಸ್ ಗೋನ್ ಟು ಇನ್ವೆಸ್ಟ್ ಹ್ಯೂಜ್ ಮನೀಸ್ ಇನ್ ಟು ಹಳ್ಳಿ ರೇಡಿಯೋ ಟ್ರೈಬಲ್ ರೇಡಿಯೋ ಆ ಥರ ಯು ಹ್ಯಾವ್ ಟು ಫೈಂಡ್ ನ್ಯೂ ವೇಸ್ ಗ್ರಾಂಟ್ಸ್ ಅಪ್ಲೈ ಮಾಡಬೇಕು ಆ ಥರದ್ದು ಸೊ ಅವರೊಂದು ಶುಭ್ರಾಂಶು ಅವ್ರನ್ನ ಶಾರ್ಟ್ ಫಾರ್ಮಲ್ಲಿ ಶೂ ಅಂತ ಕರಿತೀವಿ ನಾವು ಫ್ರೆಂಡ್ಸ್ ಎಲ್ಲ ಸೊ ಹೀ ಸ್ಟಾರ್ಟೆಡ್ ಸಮಥಿಂಗ್ ಕಾಲ್ಡ್ ದ ಬುಲ್ಟು ರೇಡಿಯೋ ಅದು ಛತ್ತೀಸ್ಗಢ ಅಂದರೆ people would have heard about these so-called Maoist areas, etc. There are these areas which are cut off from the mainland. Ali shikshane athwa ee tara what amenities we enjoy, good roads, Wi-Fi network, neerina sources, schooling, very difficult. So so atara nanu when I go on my solo yatregalu as a storyteller to many parts of India, these are things, realities which I see, which I think many of our own jana, they don't know about their own fellow Indians. So to quickly tell you about this Bultu radio, ಅವರು ಮಕ್ಕಳನ್ನ ನೋಡ್ತಾರೆ ಅಲ್ಲಿ, this was almost a decade back. ಅವರು ಫೋನ್ ಹಿಡ್ಕೊಂಡು ದೇ ಆರ್ ಆಲ್ ಪ್ಲೇಯಿಂಗ್, ಬಟ್ ಅಲ್ಲಿ ಏನೋ ಒಂದು ಹಾಡು ಕೇಳಿಸ್ಕೋತಾ ಇದ್ದಾರೆ. ಆ್ಯಂಡ್ ಶೂ ಈಸ್ ವೆರಿ ಸರ್ಪ್ರೈಸ್ ಬಿಕಾಸ್ ಇಲ್ಲಿ ನೆಟ್ವರ್ಕೇ ಇಲ್ಲ ಇವ್ರುಗಳಿಗೆ, ಫೋನಲ್ಲಿ ಹೇಗೆ ಬರ್ತಾ ಇದೆ, ಇದು ಯಾವ ಥರ ರೇಡಿಯೋ ಸ್ಟೇಷನ್ ಇದು ಅಂತ ಅಂದ್ಕೊಂಡಾಗ ಆ ಮಕ್ಕಳು ಹೇಳ್ತಾರೆ ಅವ್ರ ಗೋಂಡಿ ಅನ್ನೋ ಒಂದು ಭಾಷೆಯಲ್ಲಿ, ದಟ್ಸ್ ಅ ಟ್ರೈಬಲ್ ಡಯಲೆಕ್ಟ್ ವಿಚ್ ಇಸ್ ಸ್ಪೋಕನ್ ಬೈ ಮಿಲಿಯನ್ಸ್ ಆ್ಯಂಡ್ ವಿ ಸ್ಟಿಲ್ ಡೋಂಟ್ ಹ್ಯಾವ್ ಅ ರೇಡಿಯೋ ಸ್ಟೇಷನ್ ದಟ್ ಸ್ಪೀಕ್ಸ್ ಇನ್ ಗೋಂಡಿ, ಜಸ್ಟ್ ಲೈಕ್ ಹೌ ಯು ಶುಡ್ ಹ್ಯಾವ್ ಇನ್ ಅ ಬಾಂಗ್ಲಾ ಅವರ ಒಡಿಯಾ ಆ ಥರ ಭಾಷೆಗಳಲ್ಲಿರೋ ಇದು ಗೋಂಡಿಗಿಲ್ಲ, ಒನ್ ಆಫ್ ದೋಸ್ ಮೆನಿ ಲ್ಯಾಂಗ್ವೇಜಸ್. ಸೊ ಗೋಂಡಿ ಭಾಷೆಯಲ್ಲಿ ಇವ್ರಿಗೆ ಹೇಳ್ತಾರೆ, ಸರ್ ಹಮ್ ತೋ ಬುಲ್ಟು ಕರ್ ರೇ ಹೈ. ಏನು, ಹೌ ಡಿಡ್ ದಿಸ್ ಕಿಡ್ಸ್, ಏನು ಬುಲ್ಟು ಅಂದ್ರೆ ಬ್ಲೂಟೂತ್. ಸೊ ದಿಸ್ ಮಕ್ಕಳು ಹ್ಯಾವ್ ಫಿಗರ್ಡ್ ಔಟ್, ಯಾವ ಸ್ಕೂಲ್ಗೂ ಹೋಗದೆ, ವಾಟ್ ಈಸ್ ಬ್ಲೂಟೂತ್, ಹೌ ದಟ್ ಬ್ಲೂಟೂತ್ ಕ್ಯಾನ್ ಅಪ್ಲೈ ಫ್ರಮ್ ಒನ್ ವಡಕ್ಲಾಸಿ ಫೋನ್ ಟು ಅನದರ್ ಫೋನ್. ದೇ ಹ್ಯಾವ್ ಮ್ಯಾನೇಜ್ ಟು ಲಿಸನ್ ಟು ದೇರ್ ಓನ್ ವಾಟ್ ಎವರ್ ಛತ್ತೀಸ್ಗಢಿ ಸಾಂಗ್ ಇದು ಮಾಡಿಕೊಂಡು. ಸೊ ದಿಸ್ ಮ್ಯಾನ್ ದೆನ್ ನೇಮ್ಸ್ ದಟ್ ರೇಡಿಯೋ ಆಸ್ ಬುಲ್ಟು ಕರೇನಾ ತೋ ಠೀಕ್ ಹೈ ಬುಲ್ಟು ರೇಡಿಯೋ. ಇದನ್ನು ಒಂದು ಡೌನ್ಲೋಡಬಲ್ ಫಾರ್ಮ್ಯಾಟಲ್ಲಿ ಮಾಡಿ ಆ ಊರಿನ ಒಂದು ಮಾರ್ಕೆಟ್ ಪ್ಲೇಸಲ್ಲಿಟ್ಟು ₹2 ಒಂದು ರೇಡಿಯೋ ಪ್ರೋಗ್ರಾಮ್. ಅಂದರೆ ಸಪೋಸ್ ರ್ಯಾಪಿಡ್ ರಶ್ಮಿ ಈಸ್ ಇಂಟರ್ವ್ಯೂಯಿಂಗ್ ವಸಂತಿ, ಅದನ್ನು ಯು ಆರ್ ಅಪ್ಲೋಡಿಂಗ್ ಇಟ್ ಆನ್ ಟು ಯುವರ್ ಫೋನ್. ಸಂಬಡಿ ಕಮ್ಸ್ ಆ್ಯಂಡ್ ವಿಕ್ರಮ್ ವಾಂಟ್ಸ್ ಟು ಹಿಯರ್ ದಿಸ್, ಇದು ಆ ಮಾರ್ಕೆಟ್ ಪ್ಲೇಸ್ಗೆ ಬಂದು ₹2 ಕೊಟ್ಟು ಬ್ಲೂಟೂತ್ ಮೂಲಕ ಅವ್ರ ಫೋನಲ್ಲಿ ಹಾಕೋತಾರೆ. ಆ ರೀತಿ ಇನ್ನೊಂದು. So that was the model of these small different radio formats, whether to do with information they themselves need for their agriculture ಅಥವಾ ತಮ್ಮ ಅಮ್ಯುನಿಟೀಸ್ ಅದೆಲ್ಲ. ಅದೇ ರೀತಿ ಮಿಸ್ಡ್ ಕಾಲ್ ಕೊಟ್ಟರೆ ಅವ್ರಿಗೆ ಖರ್ಚಾಗಬಾರ್ದು ಅಂತ ಒಂದು ಮಿಸ್ಡ್ ಕಾಲ್ ಅವ್ರು ಕೊಡ್ತಾರೆ. ದಟ್ ಗವರ್ಮೆಂಟ್ ಅಫಿಷಿಯಲ್ ಆರ್ ಹೂಎವರ್ ಇಸ್ ಸಪೋಸ್ ಟು ಅಡ್ರೆಸ್ ದಟ್ ಗ್ರೀವಾನ್ಸ್ ವಾಪಸ್ ಮಿಸ್ಡ್ ಕಾಲ್ ಅವ್ರಿಗೆ ಇದು ಕೊಟ್ಟು ಅವ್ರ ಏನು ಸಮಸ್ಯೆಗಳು ಅಂತ ತಿಳ್ಕೊಂಡು, ದಟ್ ಇಸ್ CG ನೆಟ್ ಸ್ವರ ಅನ್ನೋ ರೇಡಿಯೋ. ಸೊ ವೆದರ್ ಯು ಆರ್ ಇನ್ ಬನಶಂಕರಿ ಆರ್ ಯು ಆರ್ ಇನ್ ಬಾಸ್ಟನ್, ಯು ಕ್ಯಾನ್ ಆಕ್ಸೆಸ್ ದಟ್ ಫೈಲ್. ಯು ಹ್ಯಾವ್ ಟು ಗಿವ್ ಅ ಮಿಸ್ಡ್ ಕಾಲ್ ಟು ದಟ್, ಇಟ್ ವಿಲ್ ಪ್ಲೇ ಔಟ್. ಒನ್ ಒತ್ತಿದ್ರೆ ಯು ಕ್ಯಾನ್ ರೆಕಾರ್ಡ್, 2 ಒತ್ತಿದ್ರೆ ಯು ಕ್ಯಾನ್ ಆಕ್ಸೆಸ್. Crazy. I mean, I'm telling you, tech, I am just so lucky that I'm somehow in the Kendra Bindu of many of these changes that I'm seeing for India, which is India's part of India's growth story. And how can I be that vehicle to put this story out to the world? Annodu none problem. So today anybody can do all of this, miss call radio. So anybody, andre see, it is a very tough thing. They have been keeping it alive for 10 ವರ್ಷ, 2017 ನಾನು ಹೋಗಿದ್ದೆ ಅವಾಗ 2016-17. ದ ಫನಿ ಥಿಂಗ್ ಇಸ್, ಅಲ್ಲಿ ಹೋದಾಗ ನಾನು ಶುಭ್ರಾಂಶ್ ಅವ್ರಿಗೆ ಹೇಳಿದೆ, ನಾನು ಬರ್ತೀನಿ, ನಂದು ಒಂದೇ ಒಂದು ಷರತ್ತು, ದಟ್ ಐ ವಿಲ್ ರೋಮ್ ಅರೌಂಡ್ ಛತ್ತೀಸ್ಗಢ ಆನ್ ಮೈ ಓನ್, ಬಿಕಾಸ್ ಐ ಹ್ಯಾವ್ ನೆವರ್ ವಿಸಿಟೆಡ್ ದಟ್ ಸ್ಟೇಟ್.
ಆ್ಯಂಡ್ ನನಗೊಂದು ಅವಕಾಶನೂ ಇಲ್ಲ ಅದರ್ವೈಸ್ ಐ ಕ್ಯಾನ್ ಗೋ ಟು ಮೆನಿ ಅದರ್ ಗೋವಾ ಗಿವಾ ಹೋಗ್ಬೋದು, ಆದರೆ ಯಾರು ಬಸ್ದರ್ಗೆಲ್ಲ ಹೋಗ್ತಾರೆ, ರೈಟ್? ಬಟ್ ವೆನ್ ಐ ವೆಂಟ್ ದೇರ್ ಆ್ಯಂಡ್ ಧೈರ್ಯ ಮಾಡ್ಕೊಂಡು ಪರವಾಗಿಲ್ಲ ನಾನೇ ಹೋಗ್ತೀನಿ ಅಂತ, ಆಮೇಲೆ ಸ್ವಲ್ಪ ಭಯ ಆಗೋಕ್ಕೆ ಶುರು ಆಯಿತು. ಎಲ್ಲೋ ಬಂದುಬಿಟ್ಟಿದ್ದೀನಿ, ದಿಸ್ ಇಸ್ ವೆರಿ ರಿಮೋಟ್ ಏರಿಯಾ. ಆಮೇಲೆ ಅಲ್ಲಿ ಲೋಕಲ್ ಜರ್ನಲಿಸ್ಟ್ ಒಬ್ಬರು ಹೇಳಿದರು, ನಮ್ಮ ಮನೇಲಿ ಇರಿ ಅಂತ. ಇಲ್ಲಲ್ಲ ಪಾಪ ನಿಮ್ಗೆ ಕಷ್ಟ ಬೇಡ ಅಂತ. ಅವ್ರೇನೋ ಗೆಸ್ಟ್ ಹೌಸ್ ನೋಡಿದ್ರೆ ಕತ್ಲೆ, ಇಟ್ ವಾಸ್ ಸೋ ಡಾರ್ಕ್. ಆಲ್ಮೋಸ್ಟ್ ಐ ಆಮ್ ರೀಚಿಂಗ್ ದಟ್ ಊರು ಧಮ್ತರಿ ಇನ್ ಛತ್ತೀಸ್ಗಢ, from where we were supposed to go into the forests and generally understand many of these tribal radio things, etc. ಅಲ್ಲಿ ಹೋದ್ರೆ ನಾನು ಸರಿ, ಮೈ ಗಾಡ್, ಐ ಥಿಂಕ್ ವಸಂತಿ ಯು ಜಸ್ಟ್ ಪುಷಿಂಗ್ ಇಟ್ ಮ್ಯಾನ್, ಯಾಕೆ ಸುಮ್ಮನೆ ಅವ್ರ ಮನೆಗೆ ಹೋಗ್ಬೋದಾಗಿತ್ತಾನೆ ಅಂತ ನಾನು ಐ ಆಮ್ ಹ್ಯಾವಿಂಗ್ ದಿ ಸೆಲ್ಫ್ ಟಾಕ್. ಆಲ್ ಆಫ್ ಅ ಸಡನ್ ರಶ್ಮಿ, ಐ ಸಿ ಇನ್ ದ ಮಿಡಲ್ ಆಫ್ ನೋವೇರ್, ಹೆಡ್ ಆಫೀಸ್ ಸರ್ಜಾಪುರ್, ಬ್ಯಾಂಗ್ಳೂರ್, ವಿಪ್ರೋ, ಅಜೀಮ್ ಪ್ರೇಮ್ಜಿ ಫೌಂಡೇಶನ್, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಆ ರಿಮೋಟ್ ಜಾಗದಲ್ಲಿ, ಟ್ರೈಂಗ್ ಟು ಟ್ರೈನ್ ದ ಟೀಚರ್ಸ್, ಇಟ್ಸ್ ಲೈಕ್ ಟ್ರೈನ್ ದ ಟ್ರೈನರ್ಸ್ ಥರ, ಟು ಬಿ ಏಬಲ್ ಟು ಇಂಪಾರ್ಟ್ ಎಜುಕೇಷನ್ ಇನ್ ಸಮ್ ಆಫ್ ದೀಸ್. ಯಾ, ಯು ಸಿ. ಆ್ಯಂಡ್ ಐ ಆಮ್ ಅಫ್ ಕೋರ್ಸ್ ಅಸೋಸಿಯೇಟೆಡ್ ವಿತ್ ವಿಪ್ರೋ ಅರ್ಥಿಯನ್ ಅಂತ ಒಂದು ಇದು ಕೂಡ, ಎನ್ವೈರ್ನ್ಮೆಂಟ್ ಆ್ಯಂಡ್ ಚಿಲ್ಡ್ರನ್ ಪ್ರಾಜೆಕ್ಟ್ ಇದು. ಬಟ್ ಐ ಥಿಂಕ್ ಈ ರೀತಿ ಒಂದು ವೆನ್ ಯು ಸಿ ಅ ರಿಯಲ್ ಇಂಡಿಯಾ ವಿಚ್ ಇಸ್ beyond any show, textbook or idu, you see yourself as some sort of a recorder of these stories. And so when I go there, my idu is not just to enjoy the journey, which of course I feel, coming back to what you had asked me, saying that aa jawabdari illinda barutte, that we have to be idu. I said naan ನೋಡ್ತಾ ಇದ್ದೀನಿ, ನನಗೇನೋ ಐ ಆಮ್ ಲಕ್ಕಿ ಇನಫ್ ಟು ಬಿ ಏಬಲ್ ಟು ಕಮ್, ಮೈ ಫ್ಯಾಮಿಲಿ ಸೋ ಎನೇಬ್ಲಿಂಗ್, ವೆದರ್ ಇಟ್ಸ್ ಮೈ ಹಸ್ಬೆಂಡ್ ಆರ್ ಸನ್ ಆರ್ ಮದರ್. ಸರಿ, ನಡೀತಾ ಇರುತ್ತೆ. ಯು ಆರ್ ಕೈಂಡ್ ಆಫ್, ಯು ಆರ್ ಎಂಪವರಿಂಗ್ ದೆಮ್, ದೇ ಆರ್ ಆಲ್ಸೋ ಎಂಪವರಿಂಗ್ ಯು, ಯು ಆರ್ ಔಟ್ ದೇರ್. ಬಟ್ ನೌ ದಟ್ ಐ ಹ್ಯಾವ್ ಕಮ್ ಹಿಯರ್, ವಾಟ್ ಕ್ಯಾನ್ ಐ ಡೂ ಟು ಮೇಕ್ ದಿಸ್ ಆ್ಯಂಡ್ ಹೌ ಕ್ಯಾನ್ ಐ ಮ್ಯಾಕ್ಸಿಮೈಸ್ ಆ್ಯಂಡ್ ಆಂಪ್ಲಿಫೈ ದಿಸ್ ಸ್ಟೋರಿ? ಸೊ when I say on your show, or when I say on my Instagram live or Facebook, or I used to write a column in Deccan Herald called Window Seating, ಸ್ವಲ್ಪ pause ಮಾಡಿದ್ದೀನಿ ಅದನ್ನು. So I just give that as a view of a today's Bharat, mahile, India's working woman who is in the window seat in a bus that's traveling across India, and what I am seeing, I am saying. That is my mission. And ಸೊ ಐ ಆಲ್ಸೋ ಟೇಕ್ ದಟ್ ಚಾನ್ಸ್. ಅಲ್ಲಿ ಹೋದಾಗ ಅಲ್ಲಿ ಯಾರು ರೂರಲ್ ವಾಯ್ಸಸ್ ಇರ್ತಾರೋ ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ ತುಂಬಿಸ್ಬಿಟ್ಟು ಬರೋಣ. ನಾಟ್ ದಟ್ ಐ ಮೀನ್ ದೇ ಆರ್ ದೆಮ್ಸೆಲ್ಸ್ ರೋಬಸ್ಟ್ ವಾಯ್ಸಸ್, ಬಟ್ ಎಷ್ಟೋ ಕಡೆ ಐ ನೋಟಿಸ್ ದ್ಯಾಟ್ ದೇ ಆರ್ ಡೂಯಿಂಗ್ ವಂಡರ್ಫುಲ್ ಥಿಂಗ್ಸ್ ಡಿಸ್ಪೈಟ್ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಯಾವುದು ಫೆಸಿಲಿಟೀಸು, ಎಕ್ಸ್ಪೋಜರ್, ದೊಡ್ಡ ದೊಡ್ಡ ಡಿಗ್ರೀಸ್ ಏನೂ ಇಲ್ಲದೆ ಅವ್ರ ಕೆಲಸಗಳನ್ನು ಅವ್ರು ಮಾಡ್ಕೋತಾ ಇದ್ದಾರೆ. ಬಟ್ ಸಮ್ಹೌ ಆ ಹಿಂಜರಿಕೆ, ದಟ್ ಓಕೆ ನೀವು ಬಂದು ನೀವೇನೋ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರಿ, ದೇ ಸಿ ಯು ಆಸ್ ಸುಪೀರಿಯರ್. ಆಲ್ ದ ಬ್ರಿಟಿಷ್ colonialism. Yeah. So and my somehow I feel that this is my chance when I sit with people and invariably they will have a lunch. ಅಂದರೆ ಎಲ್ಲಿ ನಮ್ಮ ಊರಲ್ಲಿ, ನಮ್ಮ ದೇಶದಲ್ಲಿ ಎಲ್ಲಿ ಹೋದ್ರೂ ಊಟ ಹಾಕ್ತಾರೆ. So when we all sit together, just in my mind, I'm just noting down those people who could have a slightly larger connection back to our city. Because I am also in touch with, let's say, an investor ecosystem. I'm coaching senior leaders. Yeah, this thing. And our like, CSR ide. Yeah, people from finance backgrounds, like somebody's in a Kotak Mahindra or in a Wipro HP kind of thing. There are people from women startup founders who approach me. Or really coaching? Andre, now ಅನ್ಕೋತೀವಿ, like, they are all wonderful achievers in their own way. But ಆಫೀಸ್ಗಳಲ್ಲಿ sometimes ಸಣ್ಣ discrimination, sometimes big discrimination in not being given their due. In corporate ಗ್ಲಾಸ್ ಸೀಲಿಂಗ್ ಅಂತ ನಾವು ಏನು ಹೇಳ್ತೀವಿ, ಇಸ್ ಅ ರಿಯಲ್ ಇಶ್ಯೂ. ಅಂದರೆ ಇದಾದ್ಮೇಲೆ ಇನ್ನೇನು ಇಲ್ಲಿ ಬೆಳೆಯೋಕ್ಕೆ ಜಾಗ ಇಲ್ಲ ಒಂದು, ಅಥವಾ ಇಷ್ಟೇ ಇಲ್ಲಿಗೆ ಕಚ್ಕೊಂಡು ಬಿಟ್ಟಿದ್ದೀನಲ್ಲ ಅನ್ನೋ ಫೀಲಿಂಗ್ ಇನ್ನೊಂದು, ಯು ಆರ್ ರೈಟ್. ಅಥವಾ ಮೂರನೇದು, ದ ಬಿಗ್ ಚೇಂಜ್ ಆರ್ ಗೇಮ್ ಚೇಂಜರ್ಸ್ ಇನ್ ನಾಟ್ ಸೋ ಗುಡ್ ವೇ ಸಮಟೈಮ್ಸ್
is marriage and motherhood. Right, so you are taking a break because you want to make your relationship work. You want to give your idu to your new family, or if you're a new mother, you are probably saying that okay, 2 ವರ್ಷ ನಾನು ಸ್ವಲ್ಪ ತಗೊಂಡು ನಾನು ಆಮೇಲೆ ಬರ್ತೀನಿ. I have taken career breaks in my life, but except that in my case I have somehow every time I've come back, it's been a new environment, a new role, from print to radio, or radio to something else, and now as a podcast company, etc. But I'm saying that not everybody feels accepted back in their workplace, especially in technology, because it can be very unforgiving. It's Why so so? rapidly changing. ಅಷ್ಟು ಬೇಗ ಅದು ಬೆಳೀತಾ ಇದೆ. ಯು ನೀಡ್ ಟು ಕ್ಯಾಚ್ ಅಪ್. Yeah. So see, my sister, she was wonderful in her IT work. So when she stepped after her children, and she took a back step and she said, I want to just enjoy some this thing. And when she went back, she said, good God, this has gone way beyond what my idu was. Of course, you have a choice if you want. Of course, there are so many women who make that extra idu. Organizations these days are somewhat sensitive to the needs of the new, the women workforce, diversity and inclusion. Alla adu kuda one program barutte. Not easy at all. I see this happen so many places. ಸೊ ಹೌ ಟು ಫಿಕ್ಸ್ ದ ಗ್ಯಾಪ್? See, ಅದೇ ಆರ್ಗನೈಸೇಷನ್ಸ್ organizations have to put women who have taken that break in a more flexible, or I mean, it depends. I mean, do you want to take that person into a live project where probably she is in a client-facing role and may face a certain difficulty in she's lagging in some aspects of not being up to speed in that, or you can at the moment give her a sort of a long-term project where then once she's ready, she can be moved to another new one where she can deploy her new paths. Athwa, there is a challenge like I took a whole session for women architects, almost 40 jana in Mumbai. This was for a design company that invited me, and I said, architects, but they are, I mean, we all look up to them, no? Oh, wow, and the two architects. ಡಿಸೈನ್ ಅವ್ರಿಗೆ ನಾವು ಮೈಂಡ್ ಸೆಟ್ ಡಿಸೈನ್ ಮಾಡೋದು ಅಂತ. ಅದೇ, ಬಟ್ ಅಲ್ಲಿ ಹೋದಾಗ, and these were very accomplished women, great in their professional degrees and their work, and they were saying, Vasanthi, we are never taken seriously. Andre, I am designing this, let's say 40-story building in Parel or Bandra in Mumbai. I have done the design. The client will come, and here I am standing there. They'll bypass me and go to the Mestri, because they feel more comfortable speaking to a man than to a person who they feel won't understand the rough tumbles of the business. Namge ishtu cost idukke beko, that kind of a thing. Whereas this is the person who's actually put the framework and architecture for that. So in that case, I took a workshop for them where it's like how to make yourself heard in your own workplace. How do you even speak with authority? You don't have to be rude. 3 tips. First of which is that speak when you are ready to speak. Meaning your idea is formed in your head. You already know it because you are the one who's done that kelsa. But speak when you're ready, so that the words come from a place of of confidence. ಎರಡನೇದು, many women in trying to be heard or trying to make the ಎಷ್ಟೋ ಇದು I want my voice to reach you ಅನ್ನೋದಕ್ಕೆ ಹೈ ಪಿಚ್ಚಲ್ಲಿ ಮಾತಾಡ್ತಾರೆ. ಏನೋ ಅಲ್ಲಿದೆ ನೋಡು, this thing. Now, in a professional setup, if you are going to make your voice a little, if you are illinda alde, illinda athwa illinda bandre, especially in you're leading a meeting and you are speaking, you're telling the team about a new decision that is going to naale inda adu lagu, it's coming into effect. And suppose you're going to speak it, I just want to tell the team that all of you be ready. And if you say that, I want all of us to be ready for this change that is coming over. And these are the ones which I would like you to take note of. So I'm producing the same voice or same words, not from the upper layer of my throat or voice box, but it is coming from a place where I have probably, ಬೇಕಿದ್ರೆ ಬೆಳಗ್ಗೆ ನೀವು ರಿಹರ್ಸ್ ಮಾಡ್ಕೋಬಹುದು, look at the mirror, think that that's your team sitting there and that is you. Practice it, but come from
come into a place with confidence, with clarity, which is why speak when you're ready, and communicate it with the right kind of words. So this is what I um, see Gadu. I've even spoken on this in a TEDx talk where I'm saying that you are leading this conversation because you are being you have earned that place. The reason why you are a team lead, or probably forget about a team lead, even if you are a new person in that team, you have been chosen by a certain selection process, or even if it is your uncle's company that you are there for that time. So, on the confidence, communication, clarity, then you take the other thing of community. You build a community, you build a tribe of your own, which takes your words seriously. They are not, all of us look up to certain people who are the other crisis managers. That yene adrunuve, you are the one who's going to kashta agate. Even the leader is probably a little shaking from within. But when you're speaking, you're like, ನಾನಿದ್ದೀನಿ ನಾನಿರುವುದು ನಿಮಗಾಗಿ. So yeah, that's a kind of thing. So I think the community radio, which I think we were speaking about, is also giving that voice to countless Indians who have very, very specific needs, who have very specific challenges, which, there can be a community radio for parents of special kids. Like, even who are today in dealing the with era this of social media. There are, Rashmi. So if you really, let's say, go online and look for community radio. See, the only challenge with community radio is that if you want to start a community radio tomorrow, you and I can't start it unless we have the license will not be given to us by the government unless we have certain criteria which are fulfilled. Like if you're an NGO, for example, a non-governmental organization, then ಅದಕ್ಕೂ ಒಂದು certain fee per year, which is not too much at all, but you have to wait after applying because you have to be very clear whose needs are you serving. I can't suddenly say that, okay, I want to do this for Malleshwara community radio ಅನ್ನೋ ಹಂಗಿಲ್ಲ. It has to be for a social cause. But the good news is that there are some of these community radios online saha, which is I know of a certain online radio, unfortunately I don't remember the name, I'll send you later, is for adoptive parents. Because, just imagine, ಎಷ್ಟು ಅವ್ರಿಗೆ, it's not just ಮಗುನ ದತ್ತು ತಗೊಳ್ಳೋದು, it's an entire journey that you are going to crisscross after a lot of paperwork and this thing. So that builds a community of parents who are desirous of having makkalu who are not biologically their own, but will be their children for the lifetime. Right. So that becomes in a very specific. So this cannot be handled by our FM stations. This cannot be handled by a otherwise generic thing because their needs we won't even understand. Even if we do, again, it'll be very skewed towards a very Yeah. individual and a very narrow cause, Yeah. which probably the society might fear that ಇದೆಲ್ಲರ ಪ್ರಾಬ್ಲಮ್ ಆಗತ್ತಾ ಇಲ್ವಾ. Exactly. So I think community radio ಅನ್ನೋದು I feel should be opened up more, and ಎಷ್ಟೋ ಸಲ ಜನ ಕೇಳ್ತಾರೆ, ನೀನು ಯಾಕೆ ರೇಡಿಯೋ ಬಿಟ್ಟೆ, ಅಷ್ಟೆಲ್ಲ ಚೆನ್ನಾಗಿರ್ತಾ ಇತ್ತು, anyway your show was there, why did you move out of radio? One, because TV happened, and it was a very wonderful station at that point of time. NDTV? NDTV to work at, because you really wanted to have a larger stage. ಇದು ಊರಿಗೆ, ಅದು ಅದು ಇಡೀ ದೇಶಕ್ಕೆ and beyond. But also that I somewhere felt that we are underutilizing radio. ನಾವು ಅದನ್ನ ವೇಸ್ಟ್ ಮಾಡ್ತಾ ಇದ್ದೀವಿ ಎಲ್ಲೋ. ಬರೀ ಫಿಲ್ಮ್ ಸಾಂಗ್ಸ್ ಎಲ್ಲ ಹಾಕೋದೇನೋ ತಪ್ಪಿಲ್ಲ. ಇವಾಗ ಫಿಲ್ಮ್ ಸಾಂಗ್ಸ್ ಮೂಲಕನೇ ವಿಷ್ಣು ಅವರು ನನಗೆ ಪರಿಚಯ ಆಗಿದ್ದು. ಬಟ್ ದಟ್ ಫೇಸ್ ಆಫ್ ವಾಟ್ ಮೋರ್ ಕ್ಯಾನ್ ಯು ಯೂಸ್ ರೇಡಿಯೋ ಫಾರ್? ನಮ್ಮ US ಅಲ್ಲಿ NPR, ದ ಪಬ್ಲಿಕ್ ರೇಡಿಯೋ, ದ ಟಾಕ್ ರೇಡಿಯೋ. ಇವಾಗ ನಾನು ಐ ಆಮ್ ಆನ್ ಯೋರ್ ಶೋ, ಯು ಆರ್ ಮೇಕಿಂಗ್ ಮೀ
go back in such wonderful ways to roads which I have forgotten, which I mean, they're somewhere in the past. But just imagine that between songs, if you could have this length and freedom Conversations. of conversation, why have we not opened up private FM to news, to different formats? Why is it caught in this very limiting format? ಸೊ ಇದಕ್ಕೆ ನಾನು ಒಂದು ಚರ್ಚೆ ಎಲ್ಲ ನಡೆಸಿ ವಿ ಇವನ್ ವಾಂಟೆಡ್ ಟು ಸೈನ್ ಪೆಟಿಷನ್ಸ್ ಅಂಡ್ ಆಲ್ ದಟ್, ಅದೆಲ್ಲೋ ವಿ ಡಿಡ್ಂಟ್ ಡೂ ದ್ಯಾಟ್. I think that's why podcasts are booming. I think ನನಗನ್ಸೋ ಪ್ರಕಾರ ಲೈಫ್ ವಿಲ್ ಹ್ಯಾವ್ ಇಟ್ಸ್ ಓನ್ ವೇ ಟು ಟೇಕ್ ದ ಹೋಲ್ ಇದು ಅಹೆಡ್. That is true. ರೇಡಿಯೋ, ಐ ಥಿಂಕ್ ಇಂಟರ್ನೆಟ್ ಇವತ್ತು ಬಂದಮೇಲೆ ದೇರ್ ಆರ್ ನೋ ವಾಲ್ಸ್, ದೇರ್ ಆರ್ ನೋ ಮೋಲ್ಡ್ಸ್ ದಟ್ ಒನ್ ಹ್ಯಾಸ್ ಟು ಫಿಟ್ ಇನ್. ಯಾ, ಆ್ಯಂಡ್ ಇದು ಒಂಥರ ಒಂದು ಡೆಮೋಕ್ರಟೈಸೇಷನ್ ಏನಾಗಿದೆ, ದಟ್ ಯು ಡೋಂಟ್ ಹ್ಯಾವ್ ಟು ಬಿ ಅ ಬಿಗ್ ಮೀಡಿಯಾ. ಯು ಕ್ಯಾನ್, ಅದು ಸಮ್ ಆಫ್ ದೀಸ್ ಕಾಂಟೆಂಟ್ ಕ್ರಿಯೇಟರ್ಸ್ ನಾನು ನೋಡ್ತೀನಲ್ಲ, ಐ ಫಾಲೋ ಅ ವುಮೆನ್ ಇನ್ ಬೆಂಗಾಲ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವ್ರದ್ದು ರಿಯಾಲಿಟಿ ಏನು, ಯುನೋ. ಸೊ ಐ ಥಿಂಕ್ ಯು ಆರ್ ರೈಟ್ ದಟ್ I mean, what let's say the main media failed somewhere, the internet has been able to recreate that in some ways. ಇಟ್ಸ್ ಜಸ್ಟ್ Yeah. ಇಟ್ ಹ್ಯಾಸ್ ಡೆಮೋಕ್ರಟೈಸ್ಡ್. Yeah. ಈಗ ನಾವು ಕರೆಕ್ಟಾಗಿ ಇದನ್ನು ತೊಗೊಳೋಬೇಕಷ್ಟೇ. ಯಾಕಂದರೆ ಬೆಣ್ಣೆ ಅದು, Uh-huh. ನೀವು ಅದನ್ನು ರೊಟ್ಟಿ ಮೇಲೆ ಹಾಕೊಂಡ್ರೆ ರುಚಿ, ಬೆಂಕಿಗೆ ಹಾಕಿದ್ರೂ ಎರಡೂ ನೋಡ್ತಾ ಇದ್ದೀವಿ, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ. Yeah.